ಇಲ್ಲಿ 8ನೇ ಕಂತಿನ ಹಣ ಕುರಿತಾಗಿ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಏನಪ್ಪ ಗುಡ್ ನ್ಯೂಸ್ ಅಂತ ನೀವು ಕೇಳ್ಬೋದು. 8ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಡೆಫಿನೆಟ್ಲಿ ಒಂದು ವಿಷಯ ಕೇಳಿದ ತಕ್ಷಣ ಒಂದು ರೀತಿ ಶಾಕ್ ಕೂಡ ಆಗುತ್ತೆ, ನಿಮಗೆ ಖುಷಿ ಕೂಡ ಆಗುತ್ತೆ. ಈ ಒಂದು 8ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮಧ್ಯ ಓಡಿಸಿದ್ರೆ ನಿಮಗೆ ಇನ್ಫಾರ್ಮೇಷನ್ ಅರ್ಧ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ನ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ನ ನೀಡ್ಬೋದಾಗಿರುತ್ತೆ. ಇಲ್ಲಿ ನೋಡಿ, ನಿಮಗೆ ಖುಷಿ ಕೂಡ ಆಗುತ್ತೆ. 8ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂದಿದ ತಕ್ಷಣ. ಹಾಗೆ ಆಶ್ಚರ್ಯ ಕೂಡ ಆಗುತ್ತೆ, ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ, ಯಾವ ರೀತಿ ಬಿಡುಗಡೆ ಮಾಡಿದ್ರು ಅಂತ. ಯಾಕೆ ಅಂದರೆ ನಿಮಗೆ 8ನೇ ಕಂತಿನ ಹಣ ಬಂದ್ಬಿಟ್ಟು ಮಾರ್ಚ್ ತಿಂಗಳದು ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಲ್ಲ, ಅದನ್ನ ಏನು ಮಾಡ್ತಾರೆ ಅಂದರೆ ಏಪ್ರಿಲಲ್ಲಿ ರಿಲೀಸ್ ಮಾಡ್ತಿದ್ರು. ಆದರೆ ಇವಾಗ ಏನಾಗಿದೆ ಅಂದರೆ 8ನೇ ಕಂತಿನ ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿದೆ. ಯಾವತ್ತು ಬಿಡುಗಡೆ ಆಯಿತು ಅಂದರೆ ನಿನ್ನೆ ಬಿಡುಗಡೆ ಆಗಿ ಎಷ್ಟೊಂದು ಜನ ಖಾತೆಗಳಿಗೆ 2,200 ರೂಪಾಯಿ ಬಂದು ಜಮಾ ಆಗಿದೆ 8ನೇ ಕಂತಿನ ಹಣ. ಹಾಗಾದರೆ ಎಷ್ಟು ಜನಕ್ಕೆ ಹಣ ಬಂದಿದೆ, ನಿಮ್ಗೆ ಏನಕ್ಕೆ ಬಂದಿಲ್ಲ, ನಿಮ್ಗೆ ಯಾವಾಗ ಬರುತ್ತೆ, ಈ ರೀತಿ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡಿ, ಇವಾಗ ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಷನ್ ಬರ್ತಿದೆ 26ನೇ ತಾರೀಕು ಏಪ್ರಿಲ್. ಎಲೆಕ್ಷನ್ ಇರೋ ಕಾರಣದಿಂದಾಗಿ ಏನು ಮಾಡ್ತಾಯಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಎಲ್ಲನೂ ಕೂಡ ಬೇಗ ರಿಲೀಸ್ ಮಾಡ್ತಾಯಿದ್ದಾರೆ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಾಗಿತ್ತಲ್ಲ, ನೆಕ್ಸ್ಟ್ ತಿಂಗಳು ಏಪ್ರಿಲಲ್ಲಿ 8ನೇ ಕಂತಿನ ಹಣ, ಅದು ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳು ರಿಲೀಸ್ ಆಗಿದೆ. ಇವಾಗ ನೀವೆಲ್ಲರೂ ಕೂಡ 7ನೇ ಕಂತಿನ ಹಣ ರಿಸೀವ್ ಮಾಡ್ಕೋತಾ ಇರ್ತೀರ. ಇವಾಗ ರಿಸೀವ್ ಆದಮೇಲೆ 8ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರ. ವೆಯ್ಟ್ ಮಾಡೋ ಅಗತ್ಯನೇ ಇಲ್ಲ, ಯಾಕೆಂದರೆ ಇವಾಗ ಆಗಲೇ 8ನೇ ಕಂತಿನ ಹಣ ರಿಲೀಸ್ ಆಗಿದೆ. ಹಾಗಾದರೆ ಎಷ್ಟು ಜನಕ್ಕೆ 8ನೇ ಕಂತಿನ ಹಣ ಹೋಗಿದೆ ಅಂತ ನೀವು ಕೇಳ್ಬೋದು. 8ನೇ ಕಂತಿನ ಹಣ ಬಂದ್ಬಿಟ್ಟು ಇಲ್ಲಿ ಕೇವಲ 2 ಲಕ್ಷದಿಂದ 5 ಲಕ್ಷ ಜನರಿಗೆ ಮಾತ್ರ ಬಂದಿದೆ. ಇನ್ನೂ 1,18,00,000 ಜನ ಅಪ್ಲಿಕೇಶನ್ ಹಾಕಿರೋದು. ಇವಾಗ 2 ಲಕ್ಷದಿಂದ 5 ಲಕ್ಷ ಅಂದರೆ ಇನ್ನೂ 1,15,00,000 ಜನ ಅಷ್ಟು ಉಳ್ಕೋತಾರೆ. ಅವ್ರು ಎಲ್ಲರ ಖಾತೆಗೂ ಕೂಡ ಇವಾಗ 2,200 ರೂಪಾಯಿನ ಹಾಕಬೇಕು. ಇವಾಗ ನೀವು ಕೇಳ್ಬೋದು ನಮಗೆಲ್ಲರಿಗೂ ಕೂಡ ಯಾವಾಗ ಬರುತ್ತೆ ಅಂತ. ನಿಮ್ಗೇನಾಗುತ್ತೆ ಅಂದರೆ ಇವತ್ತು ಕೂಡ ಬರ್ಬೋದು, ಅಥವಾ ನಾಳೆ ಬರ್ಬೋದು, ಅಥವಾ ನಿಮಗೆ ನೆಕ್ಸ್ಟ್ ತಿಂಗಳು ಕೂಡ ಬರ್ಬೋದು. ಯಾಕೆಂದರೆ ಎಲ್ಲರ ಖಾತೆಗೂ ಕೂಡ ಒಂದೇ ಸಲ ಗೃಹಲಕ್ಷ್ಮಿ ಯೋಜನೆ ಹಣನ ಹಾಕೋಕ್ಕಾಗಲ್ಲ, ನಿಮಗೂ ಕೂಡ ಗೊತ್ತಿದೆ. ಅದಕ್ಕೆ ಟೈಮ್ ತೊಗೋತಾರೆ. ಒಟ್ಟಿನಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ 8ನೇ ಕಂತಿನದು ಇವಾಗ ನಾಳೆ ಬರ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ತಿಂಗಳಲ್ಲಿ ನೀವು ಎಲ್ಲರೂ ಕೂಡ ರಿಸೀವ್ ಮಾಡ್ಕೋತೀರಾ ಬೇಗನೆ. ಮತ್ತು ಇವಾಗ ಯಾರಿಗಾರಿಗೆ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಬಂದಿರುತ್ತೆ, ಕೆಳಗಡೆ ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 8ನೇ ಕಂತಿನ ಹಣ ಬಂದಿರೋದು. ಅವ್ರಿಗೂ ಕೂಡ ಸ್ವಲ್ಪ ನಂಬಿಕೆ ಬರುತ್ತೆ, 8ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ನಮ್ಮ ಖಾತೆಗಳಿಗೂ ಕೂಡ ಬರುತ್ತೆ ಅನ್ನೋದು. ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ 8ನೇ ಕಂತಿನ ಹಣಕ್ಕೆ, ನಿಮಗೆ ಶಾರ್ಟ್ಲಿ ನೀವು ಕೂಡ ರಿಸೀವ್ ಮಾಡ್ಕೋತೀರಾ. ಏನು ತಲೆ ಕೆಡಿಸ್ಕೊಬಿಡಿ. ಈ ಒಂದು ವಿಡಿಯೋನ ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇರ್ತಾರೆ ಪ್ರತಿ ತಿಂಗಳು, ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಎಲ್ಲರಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ 8ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ನಮಗೂ ಕೂಡ ಇನ್ನೇನೋ ಶಾರ್ಟ್ಲಿ ಬರುತ್ತೆ ಅಂತ. ಎಲೆಕ್ಷನ್ ಇರೋದ್ರಿಂದ ನಿಮಗೆ ಬೇಗ ಬಿಡುಗಡೆ ಮಾಡಿರ್ಬೋದು.